ಜೀವನದುದ್ದಕ್ಕೂ ರಾಮಕೋಪಿಷ್ಠ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳುವುದಾಗುತ್ತೆ. ನೀನು ತೋರಿದ್ದು ಒಂದೇ ಬಾರಿ ಕೋಪ ಇರ್ಬೋದು, ಆದರೆ ಅದರಿಂದ ಆದ ದೊಡ್ಡ ಅನಾಹುತ ಜಗತ್ತಿನ ನಿರಂತರ ಎಲ್ಲ ಜೀವಿಗಳ ಪೀಳಿಗೆಗಳ ಬಾಯಿಯಲ್ಲೂ ಮುಂದೆ ಹಾಗೆ ಸಾಗುತ್ತಾ ನೀನು ಮಾಡಿದ ಉಪಕಾರದ ಕಥೆಗಳೆಲ್ಲವೂ ಕೂಡ ಹೇಳ ಹೆಸರಿಲ್ಲದಂತೆ ಒರೆಸಿ ಹೋಗುತ್ತೆ. ಇದೇ ಹೆಸರುವಾಸಿಯಾಗುತ್ತೆ. ಅದರಿಂದಾಗಿ ಕೋಪ ಮಾಡಿಕೊಳ್ಬೇಡ. ಚಂದ್ರೇ ಲಕ್ಷ್ಮೀ ಯಥಾ ಪ್ರಭಾಸೂರ್ಯೇ ಗತಿರ್ವಾಯೋ ಭುವಿ ಕ್ಷಮ ಏತಚ್ಚ ನಿಯತಂ ಸರ್ವಂ ತ್ವಯಿ ಚಾನುತ್ತಮಂ ಯಶಃ. ಎಷ್ಟು ಒಳ್ಳೆ ಉದಾಹರಣೆ ಹೇಳ್ತಾನೆ ಅಂದರೆ, ಚಂದ್ರನಲ್ಲಿ ಕಾಂತಿ, ಸೂರ್ಯನಲ್ಲಿ ಬೆಳಕು, ವಾಯುವಿನಲ್ಲಿ ನಿರಂತರ ಚಲಿಸುವಿಕೆ, ಭುವಿಯಲ್ಲಿ ಕ್ಷಮೆ. ಇದು ಯಾವತ್ತೂ ಕೂಡ ನಿಯತಂ. ಹೀಗೆ ನಿರಂತರವಾಗಿ ಅವುಗಳ ಗುಣ ಅದು. ಭೂಮಿ ಅಂದರೆ ಅದಕ್ಕೆ ಇನ್ನೊಂದು ಹೆಸರೇ ಕ್ಷಮ, ವಾಯು ಅಂದರೆ ಮತ್ತೊಂದು ಹೆಸರೇ ಸದಾಗತಿ. ಹಾಗೆ ಚಂದ್ರ ಅಂದರೆ ಅದು ಚಂದ್ರಿಕೆ ಜೊತೆಗೆ ಇರುವಂಥದ್ದು, ಸೂರ್ಯ ಅಂದರೆ ಅದು ಪ್ರಭಾಕರ ಅಂತಲೇ ಹೆಸರು. ಹೀಗೆ ಆಯಾ ಹೆಸರುಗಳು ಅಥವಾ ಅದರ ಗುಣಧರ್ಮಗಳು ಅದನ್ನು ಬಿಟ್ಟಿರಲಾರದೆ ಇರುವುದರಿಂದಲೇ ಅದರ ಒಂದು ಶಬ್ದವನ್ನು ಚಂದ್ರಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ಚಂದ್ರ ಚೆನ್ನಾಗಿದ್ದಾನೆ ಅಂತಲೇ ಅರ್ಥ. ಬೆಳಕು ಮೂಡಿದೆ ಅಂದರೆ ಸೂರ್ಯ ಬಂದಿದ್ದಾನೆ ಅಂತಲೇ ಅರ್ಥ. ಹಾಗೆ ಎಷ್ಟು ಚೆನ್ನಾಗಿ ಎಲ್ಲ ತರಗೆಲೆಗಳು ಚಲಿಸ್ತಾ ಇವೆ ಅಂದರೆ ಅಲ್ಲಿ ಗಾಳಿ ಇದೆ ಅಂತ ಅರ್ಥ. ಹಾಗೆ ನಿನಗೆ ಯಶಸ್ಸು ಅನ್ನೋದು ಅಂಟಿಕೊಂಡ ಗುಣ, ಅದನ್ನು ಕಳ್ಕೊಳ್ಬೇಡ. ಅದು ರಾಜನಾಗಿ ನಿನ್ನ ಕುಲಧರ್ಮದ ಕಳಂಕವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗುವಂತಹ ತಪ್ಪು ಹೆಜ್ಜೆಯನ್ನು ಈಗ ಇಡಬಾರ್ದು ನೀನು. ಅನುತ್ತಮಂ ಯಶಃ,